ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 17ನೇ ತಾರೀಕಿಂದು ಇಲ್ಲಿ ಆದಿ ಆಫೀಸಲ್ಲಿ ಮೀಟಿಂಗ್ ನಡೀತಾ ಇರುತ್ತೆ. ಆದಿ ಫ್ರೆಂಡ್ ಭಾರ್ಗವು ಭಾಗ್ಯನ ಕರ್ಕೊಂಡು ಬರ್ತಾರೆ. ಬನ್ನಿ ಆದಿಯವರು ಮೀಟಿಂಗಲ್ಲಿದ್ದಾರೆ, ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬರ್ತಾರೆ. ಅಲ್ಲಿ ಭಾರ್ಗವು ಆದಿ ಎಲ್ಲ ಮೀಟಿಂಗಲ್ಲಿರ್ತಾರೆ. ಮೀಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಭಾಗ್ಯ ಬಾಗಿಲು ತೆಗೆದುಬಿಟ್ಟು ಸಡನ್ನಾಗಿ ಒಳಗೆ ಬರ್ತಾರೆ. ಅಯ್ಯೋ ಕ್ಷಮಿಸಿ, ನೀವೇನೋ ಕೆಲಸ ಮಾಡ್ತೀರಾ, ಮೀಟಿಂಗಲ್ಲಿದ್ದೀರಾ, ಸಾರಿ ಅಂದಾಗ ಅಯ್ಯೋ ಭಾಗ್ಯ ಬನ್ನಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆದಿ ಕರೀತಾರೆ. ಭಾಗ್ಯ ಒಳಗಡೆ ಬರ್ತಾಳೆ. ಅವಾಗ ಆದಿ ಅವ್ರ ಫ್ರೆಂಡ್ ಭಾರ್ಗವ್ಗೆ ಗೊತ್ತಲ್ಲ ಇವ್ರು ಭಾಗ್ಯ ಅಂದರೆ, ಅಯ್ಯೋ ಹೇಗೆ ಮರೆಯೋಕ್ಕಾಗುತ್ತೆ ಆದಿ ಸರ್ ಅವ್ರನ್ನ, ಇನ್ಫ್ಯಾಕ್ಟ್ ನಾವು ಅವ್ರ ಭಾಗ್ಯವ್ರನ್ನ ಯಾವತ್ತೂ ಮರೆಯೋಂಗಿಲ್ಲ, ಅವ್ರು ಮಾಡಿರೋ ಸಹಾಯ ನಾವು ಮರೀಲೇಬಾರ್ದು ಅಂತ ಅಂದಾಗ, ಮತ್ತು ನನ್ನ ಮಗಳನ್ನ ಕೂಡ ಕಾಪಾಡಿದ್ರು ಅವರು, ಅದರಿಂದ ಭಾಗ್ಯವ್ನ ಹೆಂಗೆ ಮರೆಯೋಕ್ಕಾಗತ್ತೆ, ಮತ್ತು ಅವತ್ತು ಅವ್ರ ಫೈಲ್ ತಂದು ಕೊಟ್ಟಿದ್ರೆ ತಾನೇ ನಮಗೆ ಪ್ರಾಜೆಕ್ಟ್ ಓಕೆ ಆಗಿದ್ದು, ಇಲ್ಲಾಂದರೆ ಪ್ರಾಜೆಕ್ಟ್ ನಮ್ಮ ಕೈ ಬಿಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಭಾರ್ಗವ್ ಹೇಳ್ತಾರೆ. ಅವಾಗ ಆದಿ ಎಸ್ ಭಾರ್ಗವ್, ನೋಡಿದ್ರ ಭಾಗ್ಯವರೇ, ಇವಾಗ ನಾನು ಒಬ್ಬನೇ ಅಲ್ಲ, ಭಾರ್ಗವ್ ಕೂಡ ನಿಮ್ಮ ಬಗ್ಗೆ ಹೊಗಳುತ್ತಿದ್ದಾರೆ. ನೀವು ನೋಡಿದ್ರೆ ನಾನು ಮಾಡಿದ ಸಹಾಯ ಚಿಕ್ಕದು ಅಂತ ಹೇಳ್ತಿದ್ದೀರಾ, ನೋಡಿದ್ರೆ ಎಲ್ರಿಗೂ ಗೊತ್ತು ನೀವು ದೊಡ್ಡ ಸಹಾಯ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಆದಿ ಭಾಗ್ಯಗೆ ಹೇಳ್ತಾರೆ. ಅವಾಗ ಭಾಗ್ಯ, ಅಯ್ಯೋ ಅದೆಲ್ಲ ಏನಿಲ್ಲ ಬಿಡಿ ಸರ್, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಅದೆಲ್ಲ ಯಾವ ದೊಡ್ಡ ಸಾಧನೆ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ಭಾರ್ಗವ್ ಕೂಡ ಎಲ್ಲರೂ ಖುಷಿಯಾಗಿ ಭಾಗ್ಯನ ಮಾತಾಡ್ಸ್ತಿರ್ತಾರೆ. ಅದೇ ಟೈಮ್ಗೆ ತಾಂಡವ್ ಎಂಟ್ರಿ ಕೊಡ್ತಾನೆ. ಎಕ್ಸ್ಕ್ಯೂಸ್ ಮೀ ಅಂತ, ಓ ಬನ್ನಿ ತಾಂಡವ್ ಅಂತಂದಾಗ ತಾಂಡವ್ ಬರ್ತಾನೆ. ಭಾಗ್ಯ ಅಲ್ಲಿರೋದು ನೋಡಿ ಉರ್ಕೊತಿರ್ತಾನೆ, ಹಂಗೇನೆ ಇಲ್ಲಿಗೂ ಬಂದ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಉರ್ಕೊತಿರ್ತಾನೆ. ಅವಾಗ ಸರಿ ಅಂದ್ಬಿಟ್ಟು ತಾಂಡವ್ ಕೂತ್ಕೊತಾನೆ. ಹಿಂಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಭಾಗ್ಯ, ಸರ್ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅದನ್ನು ಕೇಳ್ತಾರೆ. ಅವಾಗ ಮಾತಾಡಿ ಅಂತ ಆದಿ ಹೇಳ್ತಾರೆ. ಅವಾಗ ಇಲ್ಲ ಸರ್, ನಾನು ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕು ನಿಮ್ಮ ಜೊತೆ ಅಂತ ಆದಿ ಹೇಳ್ತಾರೆ. ಭಾಗ್ಯ ಕೇಳ್ತಾಳೆ. ಓಕೆ ಆಯಿತು ಅಂತ ಆದಿ ಹೇಳ್ತಾರೆ. ಜೆಂಟ್ಲ್ಮ್ಯಾನ್ ಪ್ಲೀಸ್ ಅಂತ ಅಂದಾಗ ಪಾಪ ಎಲ್ಲ ಎದ್ದು ಆಚೆಗೆ ಹೋಗ್ತಾರೆ. ಆದಿ ಫ್ರೆಂಡ್ಸ್ ಭಾರ್ಗವ ಅವರೆಲ್ಲ ಎದ್ದು ಹೊರಗಡೆ ಹೋಗ್ತಾರೆ. ತಾಂಡವ್ ಅಲ್ಲೇ ಕೂತಿರ್ತಾನೆ. ತಾಂಡವನ ಬ್ರದರ್ ಪ್ಲೀಸ್ ಅಂತ ಅಂದ್ಬಿಟ್ಟು ತಾಂಡವನ ಆಚೆ ಕಳಿಸ್ತಾನೆ. ಓಕೆ ಶೂರ್ ಬ್ರದರ್ ಅಂತ ತಾಂಡವ್ ಎದ್ದು ಹೋಗ್ತಾನೆ. ಭಾಗ್ಯ, ಕೂತ್ಕೊಳ್ಳಿ ಭಾಗ್ಯ ಅಂತ ಅದು ಹೇಳ್ತಾರೆ. ಪರವಾಗಿಲ್ಲ ಸರ್ ಅಂತ ಭಾಗ್ಯ ಹೇಳ್ತಾಳೆ. ಇಲ್ಲ ಕೂತ್ಕೊಳ್ಳಿ ಭಾಗ್ಯ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆದಿ ಭಾಗ್ಯನ ಕೂರಿಸ್ತಾನೆ. ಆಮೇಲೆ ಸೂಟ್ ಕೇಸ್ ನೋಡ್ತಿದ್ದಂಗೆ, ಆ ಭಾಗ್ಯ ನೀವು ಏನಕ್ಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತು ಅಂತ ಅಂದಾಗ, ಹೌದು ಸರ್, ನನಗೆ ಈ ದುಡ್ಡು ತುಂಬಾ ಭಾರ ಆಗ್ತಾಯಿದೆ, ನನಗೆ ಈ ದುಡ್ಡು ಬೇಡ ಅಂತ. ಏನು ಭಾರನಾ? ಪ್ರಪಂಚದಲ್ಲಿ ದುಡ್ಡು ಭಾರ ಅನ್ನೋ ವ್ಯಕ್ತಿ ನೀವೇ ಮೊದಲು ನಾನು ನೋಡ್ತಾ ಇರೋದು. ದುಡ್ಡು ನಿಮಗೆ ಭಾರ ಆಗ್ತಿದೆಯಾ? ಹೌದು ಸರ್, ನಾನು ದುಡ್ದಿದ್ದು ಮಾತ್ರ ನಂದು, ಇದು ನಂದಲ್ದಿದ್ದು ದುಡ್ಡಿಗೆ ನನಗೆ ಭಾರ ಆಗ್ತಾಯಿದೆ, ನನಗೆ ಈ ದುಡ್ಡು ಬೇಡ ಅಂತ ಹೇಳ್ಬಿಟ್ಟು ಆ ಭಾಗ್ಯ ಹೇಳ್ತಾಳೆ. ಅವಾಗ ಅದೇ ಭಾಗ್ಯ, ನೀವು ಅದನ್ನೇ ಹೇಳ್ತಾ ಇದ್ದೀರಾ, ನೀವು ಮಾಡಿರೋ ಸಹಾಯಕ್ಕೆ ನಾನು ಕೊಟ್ಟಿರೋ ಗಿಫ್ಟು ಅಂದಾಗ, ಸರ್ ಇದು ಮಾಮೂಲಿ ಗಿಫ್ಟ್ ಅಲ್ಲ ಸರ್, ಇದು ತುಂಬ ಭಾರವಾಗಿರೋ ಗಿಫ್ಟು, ನನಗೆ ಈ ಗಿಫ್ಟ್ ಬೇಡ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಭಾಗ್ಯ, ಇದು ನಾನು ಕೊಟ್ಟಿರೋದು ನಿಮ್ಗೆ ಒಳ್ಳೇದಾಗುತ್ತೆ ಭಾಗ್ಯ, ಮಕ್ಕಳ ಎಜುಕೇಷನ್ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಪೂಜನ ಸಾಲದ ಮದುವೆಗೆ ಮಾಡಿರೋ ಸಾಲಕ್ಕೆ ಯೂಸ್ ಮಾಡ್ಕೊಳ್ಳಿ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೈ ತುತ್ತುಗೆ ನನ್ನಿಂದ ಒಂದು ಸಹಾಯ ಅಂತ ತಿಳ್ಕೊಳ್ಳಿ ಅಂದಾಗ, ಓಕೆ ಸರ್, ಬಟ್ ನನಗೆ ದುಡ್ಡು ಬೇಡ, ನನ್ನ ಸಹಾಯ ಬೇಡ, ನಾನು ಮಾಡ್ಕೊತೀನಿ, ನಾನು ಮಾಡಿರೋಂಥ ಸಾಲದೇ ಆಗಲಿ ಎಲ್ಲೇ ಆಗಲಿ ನಾನು ಮಾಡ್ಕೊತೀನಿ, ನನಗೆ ಈ ಸಹಾಯ ಬೇಡ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಏನು ಭಾಗ್ಯ, ನೀವು ಹಣ ನೋಡಿದ್ರೆ ಹೆಣನೂ ಬಾಯ್ಬಿಡುತ್ತೆ, ಆದರೆ ನೀವು ನೋಡಿದ್ರೆ ದುಡ್ಡು ಭಾರ ನನಗೆ ಬೇಡ ಅಂತ ಹೇಳ್ತಿದ್ದೀರಲ್ಲ ಅಂತಂದಾಗ, ಹೌದು ಸರ್, ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆ ಈ ದುಡ್ಡು ಭಾರನೇ, ನಾನೇ ಅಂತಲ್ಲ, ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಯಾರು ಅಷ್ಟೇ ಈ ದುಡ್ಡನ್ನ ತಾನು ದುಡಿದಿಲ್ಲದ ದುಡ್ಡನ್ನ ಯಾರೂ ಆಸೆ ಪಡಲ್ಲ, ಬೇಡ ಅಂತಲೇ ಹೇಳ್ತಾರೆ, ಎಲ್ರಿಗೂ ಇದು ಭಾರನೇ ಆಗುತ್ತೆ ಸರ್ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಹೌದಾ ಅಂದಾಗ, ಹೌದು ಸರ್, ನಿಮ್ಗೆ ಗೊತ್ತಿಲ್ಲ ಸರ್, ನಮಗೂ ನಿಮಗೂ ತುಂಬಾ ಅಜಗಜಾಂತರ ಇದೆ, ನಮ್ಮಂಥ ಮಿಡ್ಲ್ ಕ್ಲಾಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಮಗೆ ನಾವು ಕಷ್ಟಪಟ್ಟು ದುಡಿತೀವಲ್ಲ ಅದೇ ನಮಗೆ ಸುಖ ಸಂತೋಷ ಎಲ್ಲ ಸಿಗುತ್ತೆ ಸರ್ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಭಾಗ್ಯ, ಯಾವಾಗಲೂ ಮಿಡ್ಲ್ ಕ್ಲಾಸ್ ಅಂತ ಹೇಳ್ತಿರ್ತೀರಲ್ಲ, ಒಂದು ಕೆಲಸ ಮಾಡಿ, ನಾನು ಮಿಡ್ಲ್ ಕ್ಲಾಸ್ ಜೀವನ ಮಾಡ್ತೀನಿ ಅಂದಾಗ, ಸರ್ ಅದು ಆಗದಿದ್ದ ಕೆಲಸ ಅಂತ ಅಂದಾಗ ಅದು ಹೇಳ್ತಾನೆ, ಇಲ್ಲ ಭಾಗ್ಯ, ನಾನು 7 days 1 week ನಾನು ಮಿಡ್ಲ್ ಕ್ಲಾಸ್ ಥರ ಜೀವನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಅವಾಗ, ಸರ್ ನೀವು ಹೇಳ್ತಿರೋದು ಆಗಲ್ಲ ಸರ್, ನಾವು ಜೀವನ ಮಾಡೋದಕ್ಕೂ ನೀವು ಜೀವನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ನೀವು ಅರಮನೆಯಲ್ಲಿರೋರು, ನಾವು ಎಲ್ಲ ಒಂದು ಚಿಕ್ಕ ಮನೇಲಿರೋರು, ನಿಮ್ಗೆ ಆಗಲ್ಲ ಸರ್ ಇದು ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಇಲ್ಲ ಭಾಗ್ಯ, ಈ ಆದೇಶ್ವರ್ ಕಾಮತ್ ಮಾತು ಕೊಟ್ಟ ಮೇಲೆ ಮಾಡೇ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಬಿಡಲ್ಲ, ಆದರೆ ಒಂದು ಈ ಚಾಲೆಂಜಲ್ಲಿ ನಾನು ಗೆದ್ದರೆ ನೀವು ಈ ದುಡ್ಡು ತೊಗೋಬೇಕು, ನಾನು ಸೋತ್ರೆ ನಾನು ಏನು ಮಾತಾಡ್ದಲ್ಲ ಈ ದುಡ್ಡು ವಾಪಸ್ ತೊಗೋತೀನಿ, ಓಕೆನಾ ಅಂದಾಗ ಭಾಗ್ಯ ಯೋಚನೆ ಮಾಡಿ, ಇವರು ಈ ಚಾಲೆಂಜಲ್ಲಿ ಇವ್ರನ್ನ ಗೆಲ್ದಂಗೆ ಮಾಡ್ಬೇಕು ನಾನು, ಹೆಂಗಿದ್ರು ಇವ್ರು ಇಷ್ಟು ಚೆನ್ನಾಗಿ ದೊಡ್ಡ ಮನೆತನದಲ್ಲಿ ಹುಟ್ಟಿರೋರು, ನಮ್ಮಂಥ ಮಿಡ್ಲ್ ಕ್ಲಾಸ್ ಜೀವನ ಇವ್ರು ಮಾಡ್ತಾರೆ, ಅವ್ರು ಸೋಲ್ತಾರೆ, ದುಡ್ಡು ವಾಪಸ್ ತೊಗೋತಾರೆ ಅಂತ ಭಾಗ್ಯ, ಓಕೆ ಸರ್ ಆಯಿತು ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಕೊಟ್ಟು ಮಾತಕ್ಕೆ ತಪ್ಪಬಾರ್ದು ಅಂತ ಹೇಳ್ಬಿಟ್ಟು ಅದು ಹೇಳ್ತಾರೆ. ಇಲ್ಲ ಸರ್, ನಾನು ತಪ್ಪಲ್ಲ, ನೀವು ತಪ್ಪಬಾರ್ದು ಅಂತ. ಓಕೆ, ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಸತಿ ಮಾತು ಕೊಟ್ಟರೆ ಯಾವುದೇ ಕಾರಣಕ್ಕೂ ತಪ್ಪಲ್ಲ, ನಾನು 7 days ಮಿಡ್ಲ್ ಕ್ಲಾಸ್ ಥರ ಜೀವನ ಮಾಡ್ತೀನಿ ಅಂತ ಅದು ಹೇಳ್ತಾರೆ. ಅವಾಗ ಓಕೆ, ಏನೇನು ಚೇಂಜ್ ಮಾಡಬೇಕು ಹೇಳಿ ಅಂತ ಅಂದ್ಬಿಟ್ಟು ಭಾಗ್ಯನ ಅದನ್ನೇ ಕೇಳ್ತಾರೆ. ಅವಾಗ ಭಾಗ್ಯ, ಸರ್ ನೀವಿರೋ ಅರಮನೆ ಬಿಟ್ಟು ಬೇರೆ ಮನೆಗೆ ಬರಬೇಕು, ಅರಮನೆ ಜೀವನ ಇರೋಂಗಿಲ್ಲ ಅಂದಾಗ, ಓಕೆ ಅಂತಾನೆ. ಆಮೇಲೆ ನೆಕ್ಸ್ಟ್ ಅಂತ ಕೇಳ್ತಾರೆ ಅವಾಗ, ಸರ್ ನೀವು ಬಟ್ಟೆ ಐರನ್ ಮಾಡಿಕೊಂಡು ಕೆಳಗೆ ಬಂದರೆ ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ರೆಡಿ ಇರುತ್ತೆ, ತಿಂಡಿ ತಿನ್ಕೊಂಡು ಬಂದರೆ ಕಾರ್ ರೆಡಿ ಇರುತ್ತೆ, ಕಾರಿಂದ ಸೀದಾ ಆಫೀಸಿಗೆ ಬರ್ತೀರಾ, ನಿಮ್ಗೆ ಪ್ರತಿಯೊಂದು ಕೆಲಸ ಮಾಡೋಕ್ಕೂ ಒಂದೊಂದು ಆಳುಗಳಿದ್ದಾರೆ, ಆದರೆ ಇಲ್ಲಂಗಲ್ಲ ಸರ್,
ನಿಮ್ಮ ಬಟ್ಟೆ ಐರನ್ನು ನೀವೇ ಮಾಡ್ಕೋಬೇಕು, ನಿಮ್ಮ ತಿಂಡಿನೂ ನೀವೇ ಮಾಡ್ಕೋಬೇಕು, ನೀವು ರೆಡಿಯಾಗಿ ಆಫೀಸ್ಗೂ ಬರಬೇಕು, ಇದು ನಿಮ್ಮ ಕೆಲಸ ಅಂತ ಅಂತಾಳೆ. ಓಕೆ ಆಯಿತು ಮಾಡ್ಕೊತೀನಿ ಅಂದಾಗ, ಸರ್ ಯೋಚನೆ ಮಾಡಿ ಸರ್, ಅಷ್ಟು ಸುಲಭ ಅಲ್ಲ ಈ ಜೀವನ ಮಾಡೋದು ಅಂದಾಗ, ಇಲ್ಲ ಭಾಗ್ಯ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ, ನಾನು ಒಂದು ಸತಿ ಚಾಲೆಂಜ್ ಮಾಡಿದ್ಮೇಲೆ ಆ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ, ನಾನು ಅದರಲ್ಲಿ ವಿನ್ ಆಗೇ ಆಗ್ತೀನಿ ಅಂತ ಆದಿ ಹೇಳ್ತಾರೆ. ಭಾಗ್ಯ ಓಕೆ ಈ ಚಾಲೆಂಜ್ ನನಗೂ ಒಪ್ಪಿಗೆ ಇದೆ, ಆದರೆ ನೀವು ಈ ಥರ ಜೀವನ ಮಾಡಬೇಕಾಗತ್ತೆ ಅಂತಂದಾಗ, ಓಕೆ ಭಾಗ್ಯ ಮಾಡ್ತೀನಿ ಆಮೇಲೆ ಅಂದಾಗ, ಅದೇ ಸರ್ ನಾನು ಹೇಳಿದ್ನಲ್ಲ ಪ್ರತಿಯೊಂದು ನಿಮ್ಮ ಕೆಲಸಗಳು ನೀವೇ ಮಾಡ್ಕೋಬೇಕು, ಯಾರೋ ಕೆಲಸದವ್ರು ಇರಲ್ಲ ಅಂತ ಅಂದಾಗ, ಓಕೆ ಭಾಗ್ಯ ಮಾಡ್ಕೊತೀನಿ, ಆದರೆ ಭಾಗ್ಯ ನನಗೆ ಇರೋಕ್ಕೆಲ್ಲೋ ಜಾಗ ಗೊತ್ತಿಲ್ವಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆದಿ ಕೇಳ್ತಾರೆ. ಅವಾಗ ಸರಿ ಸರ್ ಒಂದು ಕೆಲಸ ಮಾಡಿ, ನಮ್ಮ ಮನೆ ಟೆರಸ್ ಮೇಲೆ ರೂಮ್ ಒಂದು ಖಾಲಿ ಇದೆ, ಅಲ್ಲಿ ಬಂದು ನೀವು ಇರ್ಬೋದು, ಆದರೆ ಪ್ರತಿಯೊಂದು ಕೆಲಸ ನೀವೇ ಮಾಡ್ಕೋಬೇಕು ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಆದಿ ಓಕೆ ಡನ್ ಆಯಿತು ನಾನು ಮಾಡ್ಕೊತೀನಿ ಅಂದ. ಸರ್ ಇನ್ನೊಂದು ಸತಿ ಯೋಚನೆ ಮಾಡಿದ, ಇಲ್ಲ ನಾನು ಮಾಡ್ತೀನಿ ಅಂದಮೇಲೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಅವಾಗ ಭಾಗ್ಯ ಸರ್ ಮನೆಗೆ ಹೋಗಿ ಕೂತ್ಕೊಂಡು ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನೀವು ಡಿಸೈಡ್ ಮಾಡಿ ಸರ್, ನೀವು ಒಬ್ಬರೇ ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ, ಹೇಳಿ ಮನೇಲೂ ಹೇಳ್ಬಿಟ್ಟು ನೀವು ಡಿಸೈಡ್ ಮಾಡಿ ನನಗೆ ಹೇಳಿ ಅಂತ ಭಾಗ್ಯ ಹೇಳ್ತಾರೆ. ಆಯಿತು ಭಾಗ್ಯ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಸರಿ ಸರ್ ನಾನು ಇನ್ನು ಹೊಡ್ತೀನಿ ಅಂತ ಭಾಗ್ಯ ಹೊಡ್ತಾಳೆ. ಓಕೆ ಭಾಗ್ಯ ಅಂತ ಅಂದ್ಬಿಟ್ಟು ಅಂತಾರೆ. ಭಾಗ್ಯ ಅಲ್ಲಿಂದ ಹೊಡ್ತಾಳೆ. ತಂಡ ಬಂದು ಕೂತ್ಕೊತಾನೆ. ಏನು ಬ್ರದರ್ ಅಷ್ಟೊಂದು ಮಾತಾಡ್ತಾಯಿದ್ರು ಅವರು ಅಂತ ಅಂದ್ಬಿಟ್ಟು ತಾಂಡ ಕೇಳ್ತಾನೆ. ಏನಿಲ್ಲ ಬ್ರದರ್ ದುಡ್ಡು ವಾಪಸ್ ಕೊಡೋಕೆ ಬಂದಿದ್ರು ಅಂದಾಗ, ದುಡ್ಡು ವಾಪಸ್ ಕೊಡೋಕ್ಕ ಅಂದ. ಅದಕ್ಕೆ ಇವನು ತಾಂಡ ಕೇಳ್ತಾನೆ, ಹೌದು ಬ್ರದರ್ ಆ ದುಡ್ಡು ಬೇಡವಂತ ಅವ್ರಿಗೆ ಭಾರ ಆಗಿದೆಯಂತೆ, ಅದಕ್ಕೆ ವಾಪಸ್ ಕೊಡೋಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಮತ್ತು ತೊಗೊಂಡ್ರೆ ವಾಪಸ್ ಅಂದಾಗ, ಇಲ್ಲ ನಾನು ಒಂದು ಸತಿ ಗಿಫ್ಟ್ ಅಂತ ಕೊಟ್ಟಮೇಲೆ ನಾನು ತೊಗೊಳ್ಳಲ್ಲ ಅಂತ ಅದು ಹೇಳ್ತಾರೆ. ಅಲ್ಲ ಬ್ರದರ್ ಅವ್ರಿಗೆ ದುಡ್ಡು ಬೇಡ ಅವಶ್ಯಕತೆ ಇಲ್ಲ ಅಂದಮೇಲೆ ನೀವೇ ತಲೆ ಕೆಡಿಸ್ಕೊತೀರ, ತೊಗೋಬೇಕು ತಾನೇ ಅಂತ ಅಂದಾಗ, ಇಲ್ಲ ಬ್ರದರ್ ಭಾಗ್ಯ ಅವರು ತುಂಬ ಸ್ವಾಭಿಮಾನಿ, ತೊಗೊಳ್ಳಲ್ಲ ಆ ಥರ, ಅವರೊಂದು ಚಾಲೆಂಜ್ ಹಾಕಿದ್ದಾರೆ, ಆ ಚಾಲೆಂಜಲ್ಲಿ ನಾನು ವಿನ್ ಆಗೇ ಆಗ್ತೀನಿ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಚಾಲೆಂಜ್ ಏನು ಚಾಲೆಂಜ್ ಅಂತ ತಾಂಡವ ಕೇಳ್ತಾನೆ. ಏನಿಲ್ಲ ನಾನು 1 ವೀಕು ಮಿಡ್ಲ್ ಕ್ಲಾಸ್ ಥರ ಲೈಫ್ ಲೀಡ್ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಆ ಚಾಲೆಂಜಲ್ಲಿ ವಿನ್ ಆದರೆ ಅವ್ರು ದುಡ್ಡು ತೊಗೋತಾರೆ, ನಾನು ಸೋತ್ರೆ ಆ ದುಡ್ಡು ನಾನು ವಾಪಸ್ ತೊಗೋತೀನಿ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ವಾಟ್ ಬ್ರದರ್ ನೀವು ಮಿಡ್ಲ್ ಕ್ಲಾಸ್ ಥರ 7 ಡೇಸ್ ಮಾಡೋಕ್ಕಾಗತ್ತಾ, ಏನು ತಮಾಷೆ ಆಡ್ತಿದ್ದೀರಾ, ಅವ್ರಿಗಂತೂ ಬುದ್ಧಿ ಇಲ್ಲ ಅಂದರೆ ನಿಮಗೂ ಬುದ್ಧಿ ಇಲ್ವಾ, ನೀವು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಬ್ರದರ್, ಆಗಲ್ಲ ಅಂತ. ಆಗುತ್ತೆ ಯಾಕಾಗಲ್ಲ, ನಾನು ಒಂದು ಸತಿ ಚಾಲೆಂಜ್ ಮಾಡ್ತೀನಿ ಅಂತ ಮಾತು ಕೊಟ್ಮೇಲೆ ನಾನು ಮಾಡ್ತೀನಿ ಅಂತ ಅದು ಹೇಳ್ತಾರೆ. ಅವಾಗ ತಾಂಡವ್ ಈ ಭಾಗ್ಯ ಇಲ್ಲೂ ಬಂದು ಇವ್ರಿಗೆ ಏನೇನೋ ಡ್ರಾ ಮಾಡಿ ಇವ್ರನ್ನೂ ಈ ಥರ ತಲೆ ಕೆಡಿಸಿದ್ಲು ಅಂತ ಭಾಗ್ಯನೇ ಯಾವಾಗಲೂ ಬೈಕೊತಾ ಇರ್ತಾರೆ ಈ ಮನುಷ್ಯ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆದಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು, ಸರಿ ಬ್ರದರ್ ಹೊಡ್ತೀನಿ ಅಂತ ಆದಿದ್ದು ಹೊರಗಡೆ ಬರ್ತಾರೆ. ತಾಂಡವ್ ಬಾಗಿನ ಬೈಕೊಂಡು ಕೂತ್ಕೊತಾರೆ ಅಲ್ಲೇನೆ. ಸರಿ ಈ ಕಡೆ ಏನಾಗುತ್ತೆ, ಪೂಜಾ ಕಿಶನ್ ಕೂತಿರ್ತಾರೆ. ಪೂಜಾ ಸಾರಿ ಕಣೋ ತೊಗೊಳ್ಳೋ ನೀರು ಕುಡಿ, ನನಗೆ ಗೊತ್ತಾಗಲಿಲ್ಲ ಕಣೋ, ನಾನು ಮಾಮೂಲಿ ಅಡುಗೆ ಮಾಡ್ದಂಗೆ ಮಾಡಿದೆ ಕಣೋ, ಆದರೆ ಹುಪ್ಪುಳಿ ಆಗಾಯಿತು ಅಂತ ಗೊತ್ತಿಲ್ಲ ಕಣೋ, ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಸಾರಿ ಕಣೋ ಕಿಶನ್ ಅಂತ ಪಾಪ ಹತ್ಕೊಂಡು ಪೂಜಾ ಹೇಳ್ತಾ ಇರ್ತಾಳೆ. ಕಿಶನ್ ಏನು ಪೂಜಾ ಮನೆಯವರೆಲ್ಲ ನೀನು ಊಟ ಮಾಡಬೇಕು ಅಂತ ಎಷ್ಟು ಕಾಯ್ಕೊಂಡಿದ್ದೀವಿ ಗೊತ್ತಾ, ನಾನು ಇವತ್ತು ನೀನು ಊಟ ಮಾಡಿಬಿಟ್ಟು ನೀನು ಚೆನ್ನಾಗಿ ಮಾಡಿದ್ದೀನಿ ಅಂತ ಮನೆಯವ್ರಿಗೆಲ್ಲ ಹೊಗಳೋಣ ಅಂತಿದ್ದೆ ಪೂಜಾ, ನೀನು ಈ ಥರ ಕೆಲಸ ಮಾಡಿಬಿಟ್ಟಲ್ಲ, ಅಟ್ಲೀಸ್ಟ್ ನಿಮ್ಗೆ ಒಂದು ರೈಸ್ ಬಾತ್ ಮಾಡೋಕ್ಕೆ ಬರಲ್ವಾ ಪೂಜಾ, ನಾನು ಇಷ್ಟೊಂದು ನೀನು ಅಂದ್ಕೊಂಡಿರಲಿಲ್ಲ, ನಾನು ಇಷ್ಟು ಅಡುಗೆ ಬರಲ್ಲ ಅಂತ ಅಂದ್ಕೊಂಡಿರಲಿಲ್ಲ, ನಾನು ಡಿಸಪಾಯಿಂಟ್ ಮಾಡಿದೆ ಪೂಜಾ ನೀನು ಅಂತ ಜೋರಾಗಿ ರೇಗ್ಬಿಡ್ತಾನೆ ಕಿಶನು. ಅವಳು ಅಳ್ತಾ ಇರ್ತಾಳೆ, ಸಾರಿ ಕಣೋ ಕಿಶನ್, ಏನು ಕಿಶನ್ ಸಾರಿ ಕಿಶನ್ ಅಳ್ತಾ ಇರ್ತಾಳೆ. ಅವಾಗ ಕಿಶನ್ ಜೋರಾಗಿ ನಗ್ತಾರೆ. ಅವಾಗ ಯಾಕೋ ನಗ್ತಾ ಇದೆಯೋ ಅಂದಾಗ, ಅಲ್ಲ ಪೂಜಾ ನಿನಗೆ ಫ್ರ್ಯಾಂಕ್ ಯಾವುದು ನಿಜ ಯಾವುದು ಅಂತ ಒಂದೂ ಗೊತ್ತಾಗಲ್ವೇ, ನಾನು ಇವಾಗ ಫ್ರ್ಯಾಂಕ್ ಮಾಡಿದ್ದು ಅಂತ ಕಿಶನ್ ಹೇಳ್ತಾನೆ. ನೀನು ಫ್ರ್ಯಾಂಕ ಇವಾಗ ಮಾಡಿದ್ದು ಅಂತ ಪೂಜಾ ಕೇಳ್ತಾಳೆ. ಹೌದು ನಾನು ಫ್ರ್ಯಾಂಕೇ ಮಾಡಿದ್ದು ಅಂದಾಗ, ಏನೋ ಕಿಶನ್ ಈ ಥರ ಎಲ್ಲ ಫ್ರ್ಯಾಂಕ್ ಮಾಡ್ತೀಯಾ, ಈ ಮನೇಲಿ ನನಗೆ ಏನೇ ಸಮಸ್ಯೆ ಆದರೂ ಹೇಳ್ಕೊಳಕ್ಕೆ ಇರೋದು ನೀನು ಒಬ್ಬನೇ, ನೀನೇ ಥರ ಮಾಡಿದ್ರೆ ನಾನು ಹೆಂಗೋ ಅಂತ ಅಳ್ತಿರ್ತಾಳೆ. ಇಲ್ಲ ಪೂಜಾ ತಮಾಷೆ ಮಾಡಿದೆ ಅಂತ ಕಿಶನ್ ನಗ್ತಾ ಇರ್ತಾನೆ. ಅವಾಗ ದಿಮ್ ತೊಗೊಂಡು ಕಿಶನ್ಗೆ 2 ಹೊಡಿತಾಳೆ. ಅವಾಗ ಕಿಶನ್ ನೀನು ನನಗೆ ಹೊಡಿತೀಯಾ ಅಂತ ಕಿಶನ್ ಅವಳಿಗೆ ಹೊಡಿತಾನೆ. ಅವಾಗ ಇಬ್ಬರು ಖುಷಿಯಾಗಿ ಮುದ್ದಾಡ್ತಾ ಇರ್ತಾರೆ. ಆಮೇಲೆ ಈ ಕಡೆ ಏನಾಗುತ್ತೆ, ಭಾಗ್ಯ ಮನೆಗೆ ಬರ್ತಾಳೆ. ಗುಂಡ ಮುಖ ಇಷ್ಟಪ್ಪ ಉದಿಸ್ಕೊಂಡು ಕೂತಿರ್ತಾನೆ. ಆಮೇಲೆ ಬ್ಯಾಗ್ ಸೂಟ್ ಕೇಸ್ ವಾಪಸ್ ಎತ್ಕೊಂಬರ್ತಾಳೆ ದುಡ್ಡಿಂದು. ಅಲ್ಲಿ ಇಟ್ಬಿಟ್ಟು, ಯಾಕೋ ಗುಂಡ ಹಿಂಗಿದೆಯಾ, ಏನಾಯಿತು ಹಿಂಗೆ ಸಪ್ಪು ಕೂತಿದ್ಯಾ, ಯೂನಿಫಾರ್ಮು ಬಿಸ್ತಂಗೆ ಕೂತಿದ್ಯಲ್ಲೋ ಅಂತ ಭಾಗ್ಯ ಕೇಳ್ತಾಳೆ. ಅವನೇನೋ ಮಾತಾಡಲ್ಲ. ಅವಾಗ ಸುನಂದ ಬರ್ತಾರೆ. ನೋಡೇ ಭಾಗ್ಯ ಬಂದಾಗಲಿಂದ ಹಿಂಗೆ ಕೂತಿದ್ದಾನೆ, ತಿಂಡಿನೂ ತಿಂದಿಲ್ಲ, ಹಂಗೆ ಬಾಕ್ಸ್ ವಾಪಸ್ ತೊಗೊಂಬಂದಿದ್ದಾನೆ, ಏನು ಕೇಳಿದ್ರು ಹೇಳ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾನೆ ಅಂದಾಗ, ಹೌದೇನೋ ಗುಂಡ ಯಾಕೋ ಏನಾಯಿತು ಗುಂಡ ಹೇಳೋ ಅಂತಂದಾಗ, ಅಷ್ಟೊಂದು ಸುನಂದನೂ ಕೂಡ ಇವರು ಕುಸುಮ ಬರ್ತಾರೆ. ಏಯ್ ಗುಂಡ ಅದೇನು ಅಂತ ಹೇಳೋ, ಯಾಕೋ ಹಿಂಗೆ ಮಾಡ್ತಾ ಇದೆಯಾ, ಮಧ್ಯಾಹ್ನದಿಂದ ಹಿಂಗೆ ಇದೆಯಲ್ಲೋ ನೀನು, ಅಮ್ಮ ಬಂದಿದ್ದಾಳೆ ತಾನೆ, ಇವಾಗ ಅಮ್ಮಂಗೆ ಹೇಳು ಅಂತ ಅಂದ್ಬಿಟ್ಟು ಕುಸುಮ ಕೇಳ್ತಾರೆ. ಅವಾಗ ಆಮೇಲೆ ಧರ್ಮಣ್ಣವರು ಬರ್ತಾರೆ. ಗುಂಡ ಯಾಕಪ್ಪ ಅಂತ ಅಂದಾಗ, ಆಮೇಲೆ ಎಲ್ಲರೂ ನನ್ನ ಗುಂಡ ಅನ್ನೋದು ನಿಲ್ಲಿಸ್ತೀರಾ, ಯಾಕೆ ಎಲ್ಲರೂ ಗುಂಡ ಅಂತ ಕರಿತೀರಾ, ನಾನು ಗುಂಡ ಅಂತ ಕರೆದ್ರೆ ಆಗಲ್ಲ, ಇನ್ಮೇಲೆ ನಂಗೆ ಕರಿಬೇಡಿ ನೀವು ಯಾರೂ ಅಂತ ರೇಗ್ತಾನೆ ತನ್ಮಯಿ. ಅವಾಗ ತನ್ವಿದ್ದಳು, ಏಯ್ ಯಾಕೋ ಮೊದಲೆಲ್ಲ ಗುಂಡ ಅಂದರೆ ಅಂತ ಅಲ್ಕಿರ್ಕೊಂಡಿರ್ತಿದ್ದೆ, ಇವಾಗ ಯಾಕೋ ಹಿಂಗಾಡ್ತಾ ಇದೆಯಾ ನೀನು ಅಂತ ತನ್ಮಿ ಕೇಳ್ತಾಳೆ. ಅವಾಗ ಅಕ್ಕ ನೀನು ಸುಮ್ಮನಿರ್ತೀಯಾ, ನನಗೆ ಗುಂಡ ಅಂತ ಅನ್ಬೇಡ್ರಿ, ನನಗೆ ಇರಿಟೇಟ್ ಆಗುತ್ತೆ ಅಂದಾಗ ಸುಮ್ಮನೆ ಆಯ್ತಾರಲ್ಲ. ಆಮೇಲೆ ಭಾಗ್ಯ ತನ್ಮಯ್ಯವರೇ ನಿಮ್ಗೆ ಏನು ತೊಂದರೆ ಆಗಿದೆ ಅಂತ ಹೇಳ್ತೀರಾ ಅಂತ ಭಾಗ್ಯ ಕೇಳ್ತಾಳೆ. ಅವಾಗ ಅಮ್ಮ ನಾನು ಜಿಮ್ಮಿಗೆ ಸೇರ್ಕೋಬೇಕು, ನಾನು ಜಿಮ್ಮಿಗೆ ಸೇರಿಸು ಅಂತ ಅಂದ್ಬಿಟ್ಟು ಭಾಗ್ಯನ ಗುಂಡ ಕೇಳ್ತಾನೆ. ಕುಸುಮಾರು
ಯಾವ ಜಿಮ್ಮು ಏನು ಬೇಡ, ಯಾವ ಜಿಮ್ಗೂ ಬೇಡ, ಏನು ಬೇಡ, ಏನಕ್ಕೋ ಜಿಮ್ಮು ನಿನಗೆ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಭಾಗ್ಯ, ಗುಂಡಣ್ಣ ಅವೆಲ್ಲ ನಿನ್ಗೆ ಈ ವಯಸ್ಸಿಗೆ ಸೇರ್ಕೋಬಾರ್ದಪ್ಪ, ಇವಾಗಲ್ಲ, ಯಾಕಪ್ಪ ಇಂಥ ನಿರ್ಧಾರ ತೊಗೊಂಡಿದ್ಯಾ, ನೀನು ಗುಣ್ಗುಂಡಕ್ಕೆ ಚೆನ್ನಾಗೇ ಇದೆಯಾ ಕಣೋ, ಬೇಡ ಅಂತ ಅಂದ್ಬಿಟ್ಟು ಕುಸುಮವ್ರು ಹೇಳ್ತಾರೆ. ಭಾಗ್ಯನ ಹೇಳ್ತಾರೆ. ಆಗ ಇಲ್ಲ, ನಾನು ಜಿಮ್ಮಿಗೆ ಸೇರಲೇಬೇಕು, ನಾನು ಜಿಮ್ಮಿಗೆ ಸೇರಿಸ್ತೀಯ ಇಲ್ವಮ್ಮ ನೀನು ಅಂತ ಅಂದ್ಬಿಟ್ಟು ಭಾಗ್ಯನ ಕೇಳ್ತಾನೆ. ಭಾಗ್ಯ ಏನೂ ಮಾತಾಡಲ್ಲ. ಆವಾಗ ತನ್ವಿ, ತನ್ಮಯ್ ನಿಂಗೆ ಬುದ್ಧಿ ಇದೆಯಾ, ಜಿಮ್ಮಿಗೆ ಸೇರ್ಕೊಂಡ್ರೆ ನೀನು ಕುಳ್ಳಾಗಿ ಹೋಗ್ತೀಯ ಕಣೋ, ಹೈಟ್ ಆಗಲ್ಲ, ಆಮೇಲೆ ಇನ್ನೂ ಆಡ್ಕೊತಾರೆ ನಿನ್ನ ಅಂತ ತನ್ಮಯ್ ಹೇಳ್ತಾಳೆ. ತನ್ವಿ ಹೇಳ್ತಾಳೆ. ಅವಾಗ ಅವನು, ಇಲ್ಲ ಕಣೆ ಅಕ್ಕ, ನಾನು ಜಿಮ್ಗೆ ಕುಳ್ಳ ಇದ್ರೂ ಪರವಾಗಿಲ್ಲ, ನಾನು ಜಿಮ್ಗೆ ಹೋಗಿ ಸಣ್ಣ ಆಗಬೇಕು ಕಣೆ ಅಕ್ಕ ಅಂತ ಅಂದ್ಬಿಟ್ಟು ಹೇಳ್ತಾನೆ. ತನ್ವಿ ಅವಾಗ, ತಮಾಷೆ ಮಾಡ್ತಿದ್ಯಾನೋ ತನ್ಮಯ್ ನೀನು ಅಂತಾಳೆ. ಇಲ್ಲ ಕಣೆ ಅಕ್ಕ, ನಾನು ಜಿಮ್ಗೆ ಹೋಗ್ಬೇಕು ಅಂದಾಗ ಧರ್ಮಣ್ಣವರೆಲ್ಲರೂ, ಬೇಡ ಕಣಪ್ಪ, ನಿನಗೆ ಈ ಜಿಮ್ಗೆ ಹೋಗೋ ವಯಸ್ಸಲ್ಲ ಅಂತ ಧರ್ಮಣ್ಣವ್ರು ಕೂಡ ಹೇಳ್ತಾರೆ. ಅವ್ನು ಯಾರು ಹೇಳಿದ್ರು ಕೇಳ್ತಾ ಇಲ್ಲ. ಅವಾಗ ಅವ್ರ ಅಮ್ಮನ, ಅಮ್ಮ ನೀನು ನನಗೆ ಮಾತು ಕೊಟ್ಟಿದ್ಯಾ ತಾನೆ, ನಾನು ಹೇಳ್ದಂಗೆ ನೀನು ನಡ್ಕೊತೀನಿ ಅಂತ ಮಾತು ಕೊಟ್ಟಿದ್ಯಾ ತಾನೆ, ನೀನು ನಾನು ಹೇಳ್ದಂಗೆ ನಡ್ಕೊ, ನನಗೆ ಜಿಮ್ಮಿಗೆ ಸೇರಿಸು, ನಾನು ಸಣ್ಣ ಆಗಬೇಕು ಅಂತ ಅಂದ್ಬಿಟ್ಟು ಅಂತಾನೆ. ಸರಿ ಯಾಕೆ ಅಂತಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಏನಿಲ್ಲಮ್ಮ, ನಾನು ಸಣ್ಣ ಆಗಬೇಕು, ನನಗೆ ಇವಾಗ ಅಂಕಲ್ ಕೊಟ್ಟಿರೋ ದುಡ್ಡಿದೆ ಅಲ್ವಾ ನಿನ್ನ ಹತ್ರ, ನೀನು ಆ ದುಡ್ಡಲ್ಲಿ ನನಗೆ ಜಿಮ್ಮಿಗೆ ಸೇರಿಸು, ನಾನು ಸಣ್ಣ ಆಗ್ತೀನಿ. ಅಂಕಲ್ ದುಡ್ಡು ನಿನ್ನ ಹತ್ರ ಇದೆಯಲ್ವ, ಇವಾಗ ಅಂಕಲ್ ಕೊಟ್ಟಿದ್ದಾರೆ, ಅದೇ ಅಂಕಲ್ ಅಂತ ಅಂದ್ಬಿಟ್ಟು ಗುಂಡ ಹೇಳ್ತಾನೆ. ಅವಾಗ ಭಾಗ್ಯ ಮನಸ್ಸಲ್ಲಿ 7 days ಚಾಲೆಂಜ್ ತೊಗೊಂಡ್ರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಅದೇ ಹೇಳಿ ಬಂದಿರ್ತಾರಲ್ಲ, ಅದೆಲ್ಲ ನೆನಪಿಸ್ಕೊತಾರೆ. ಆ ದುಡ್ಡು ನಂದಲ್ಲ, ಅದು ನಮ್ಮದಲ್ಲ ಗುಂಡ, ನಾವು ಕಷ್ಟಪಟ್ಟಿರೋದಲ್ಲ, ಅದು ಅವ್ರ ದುಡ್ಡು, ಅವ್ರಿಗೆ ವಾಪಸ್ ಕೊಡಬೇಕು, ಇದನ್ನು ನಾನು ತೊಗೊಳಕ್ಕಾಗಲ್ಲ ಕಣೋ, ನೀನು ಅರ್ಥ ಮಾಡ್ಕೊತಿಲ್ವಲ್ಲ ಅಂತ ಮನಸ್ಸಲ್ಲೇ ಭಾಗ್ಯ ಅನ್ಕೊತಿರ್ತಾರೆ. ಅವಾಗ ತನ್ಮಯಿ, ಇಲ್ಲಮ್ಮ ನನಗೆ ಜಿಮ್ ಸೇರಿಸ್ಲೇಬೇಕು, ನಿನ್ನ ಜಿಮ್ಮಿಗೆ ಸೇರಿಸ್ಲಿಲ್ಲ ಅಂದರೆ ನನಗೆ ಆಗಲ್ಲಮ್ಮ, ಪ್ಲೀಸ್ ಅಮ್ಮ ನನ್ನ ಜಿಮ್ಮಿಗೆ ಸೇರಿಸಮ್ಮ ಅಂತ ತನ್ಮಯಿ ಕೋಪ ಮಾಡ್ಕೊತಾನೆ. ಅವಾಗ ಭಾಗ್ಯ, ಹಂಗಲ್ಲ ಕಣೋ ತನ್ಮಯಿ, ಅರ್ಥ ಮಾಡ್ಕೋ, ಇವಾಗ ಬೇಡ ಕಣಪ್ಪ, ನಿನಗಿನ್ನ ಜಿಮ್ಗೆ ಸೇರಿಸ್ಕೊಳ್ಳಲ್ಲ, ಇವಾಗಲೇ ಜಿಮ್ ಸೇರಿಸ್ಕೊಳ್ಳೋ ವಯಸ್ಸಲ್ಲ ಕಣೋ ಅಂತ ಭಾಗ್ಯ ಹೇಳಿದ್ರು ಕೇಳಲ್ಲ. ಕುಸುಮನ್ ಹೇಳ್ತಾರೆ, ಯಾವ ಜಿಮ್ಮು ಏನೂ ಬೇಡ ನಿನಗೆ, ಸುಮ್ಮನಿರೋ ಮನೆಯಲ್ಲಿ, ನೀನು ಆರಾಮಾಗಿರೋದು ಬಿಟ್ಬಿಟ್ಟು ಏನಕ್ಕೆ ಇದ್ದಿದ್ದೆಲ್ಲ ತಲೆಗೆ ಹಾಕ್ಕೊಂಡಿದ್ಯಾ ನೀನು ಅಂತಂದ್ಬಿಟ್ಟು ಕುಸುಮನ ಹೇಳ್ತಾರೆ. ಸುನಂದನ ಹೇಳ್ತಾರೆ. ಆದರೆ ಅವನು ಯಾರ ಮಾತು ಕೇಳಲ್ಲ. ಧರ್ಮಣ್ಣವ್ರು ಕೂಡ ಹೇಳ್ತಾರೆ, ಬೇಡ ಕಂದ ಅದೆಲ್ಲ ಇವಾಗ ನಿನಗೆ ಅಂತ. ಇಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಜಿಮ್ಮಿಗೆ ಸೇರಲೇಬೇಕು, ನಾನು ಸಣ್ಣ ಆಗಲೇಬೇಕು ಅಂತ ಅಲ್ಲಿಂದ ಕೋಪ ಮಾಡ್ಕೊಂಡು ಹತ್ಕೊಂಡು ಹೋಗ್ತಾನೆ. ಅವಾಗ ಭಾಗ್ಯ, ಏನು ಮಾಡೋಕ್ಕಾಗ್ದಲ್ಲ, ಈ ದುಡ್ಡಲ್ಲೂ ಸೇರಿಸು ಅಂತ ಇದ್ದಾನಲ್ಲ, ಈ ದುಡ್ಡು ನಂದಲ್ಲ, ನಾನು ಏನು ಮಾಡಲಿ ಅಂತ ಭಾಗ್ಯ ತಲೆ ಮೇಲೆ ಕೈ ಹೊತ್ಕೊಂಡು ಪಾಪ ಕೂತ್ಕೋತಾರೆ. ಅವಾಗ ತನ್ವಿ ಮತ್ತು ಕುಸುಮವ್ರಿಗೆಲ್ಲ ಭಾಗ್ಯ ಹಿಂಗೆ ಕೂತಿರೋದು ನೋಡಿ ಅವರೆಲ್ಲ ತುಂಬಾ ಬೇಜಾರು ಮಾಡ್ಕೋತಾರೆ. ಸುನಂದ ಮತ್ತು ಧರ್ಮಣ್ಣವರೆಲ್ಲರೂ ತುಂಬಾ ಬೇಜಾರು ಮಾಡ್ಕೋತಾರೆ. ಭಾಗ್ಯಂಗೆ ಏನು ಮಾತಾಡೋಕ್ಕಾಗದಲ್ಲೇ ಸುಮ್ಮನೆ ಇರ್ತಾರೆ. ಈ ಕಡೆ ಅದೇನಾಗುತ್ತೆ, ಮನೇಲಿ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಭಾಗ್ಯ 7 days ಚಾಲೆಂಜ್ ಕೊಟ್ಟಿದ್ದಾರೆ, ನಾನು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ನಾನು 7 days ಮಿಡ್ಲ್ ಕ್ಲಾಸ್ ಥರ ಲೈಫ್ ಲೀಡ್ ಮಾಡಲೇಬೇಕು, ನನ್ನ ಕೆಲಸ ನಾನು ಮಾಡ್ಕೋಬೇಕು, ಅಂದರೆ ಇದನ್ನು ಯಾವುದೇ ಕಾರಣಕ್ಕೂ ಮನೇಲಿ ಯಾರಿಗೂ ಗೊತ್ತಾಗ್ಕೂಡ್ದು, ಮನೇಲಿ ಯಾರಿಗೂ ನಾನು ಹೇಳ್ಕೊಡ್ದು, ನಮ್ಮ ಮನೇಲಿ ಯಾರಿಗೂ ಗೊತ್ತಾಗ್ದೆ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಅಪ್ಪಂಗೆ ಕೂಡ ಹೇಳ್ಬಾರ್ದು ಅಂದ್ಬಿಟ್ಟು ಕಾಮಸಾರ್ಕು ಯಾರಿಗೂ ಗೊತ್ತಾಗಬಾರ್ದು ಅಂತ ಇವರೇ ಡಿಸೈಡ್ ಮಾಡಿಕೊಂಡು ನಾನು ಈ ಥರ ಜೀವನ ಮಾಡಬೇಕು, ಭಾಗ್ಯಂಗೆ ಕೊಟ್ಟರೆ ಮಾತು ನಾನು ನಡೆಸ್ಕೋಬೇಕು, ನಾನು ಗೆದ್ದು ಭಾಗ್ಯಂಗೆ ಆ ದುಡ್ಡು ವಾಪಸ್ ಕೊಡಬೇಕು, ಅವಾಗಲೇ ನಂಗೆ ಸಮಾಧಾನ ಅಂತ ಆದಿ ಅನ್ಕೊತಿರ್ತಾರೆ. ಭಾಗ್ಯ ಈ ದುಡ್ಡು ಬೇಡ, ಆದಿ ಸೋಲ್ಬೇಕು, ಈ ದುಡ್ಡು ಆದಿಯವ್ರಿಗೆ ವಾಪಸ್ ಕೊಡಬೇಕು ಅಂತ ಭಾಗ್ಯ ಅನ್ಕೊತಿರ್ತಾರೆ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಈ ಸಂಚಿಕೆ ತಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರು ವಿಡಿಯೋ ನೋಡಿದರೆ ಸಪೋರ್ಟ್ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಪ್ಲೀಸ್ ಫಸ್ಟ್ ಟೈಮ್ ನೋಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊತೀರ ಅಂತ ತುಂಬಾ ಖುಷಿ ಆಗುತ್ತೆ ನಮಗೂ. ನನಗೆ ಇಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ, ನಾನು ವಿಡಿಯೋ ಮಾಡೋಕ್ಕೆ ಕೂಡ ನಮಗೆ ತುಂಬಾ ಖುಷಿ ಆಗುತ್ತೆ ಮತ್ತು ಒಂದು ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ. ಪ್ಲೀಸ್ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.